ಕರ್ನಾಟಕ ಜನತೆ ಎಲ್ರಿಗೂ ನಾನು ವಂದನೆ ಹೇಳ್ತಾ, ಪ್ರತಿಯೊಬ್ಬರು ನಿನ್ನೆ ಆಗಿರೋ ಘಟನೆಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾವೆಲ್ಲ ನಮ್ಮನ್ನ ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇಂಜಿನಿಯರ್ಸ್. ಅವು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಅವಾಗಲಿಂದ ಒಂದಲ್ಲ ಒಂದು ಕಷ್ಟ ನಮಗೆ ಬರ್ತಾನೆ ಇದೆ. ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜ್ ಆಗಿ ತಗೊಂಡ ಮೇಲೆ ಬರ್ತಾ ಇದ್ರಿ. ನಾವು ಈಗ 2000 ಅವಾಗಲಿಂದ 12ರಿಂದ ಹಿಡ್ಕೊಂಡು ಈಗ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಆಗೋ ಕಾರಣ ನಮಗೆ ಆಗ್ತಿರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮ್ಗೆ ಒಂಥರ ಮೆಟ್ಟಲಾಗಿ ತಗೊಂತಾ ಇರಿ ನಾವು. ಇಟ್ಸ್ ಅ ಚಾಲೆಂಜಿಂಗ್ ಫಾರ್ ಅಸ್. ನಮ್ಮ ಭಾರತೀಯರಿಗೆ ಇದೆಲ್ಲ ಏನು ಹೊಸದೇನಲ್ಲ. ನಮಗೆ ತುಳಿಯಕ್ಕೆ ಬರೋರು, ನಾವು ಮೇಲೆ ಎದ್ದೇಳೋದು, ಇದಕ್ಕೆ ತಲತಲಾಂತರವಾಗಿ ನಡೀತಾನೆ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ. ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿ ನಿಮ್ಗೆ ಒಂದು 2000 ಜನ ಮಕ್ಕಳು ಸಿಗ್ತಾರೆ. ಯಾರು ಪ್ರೊಫೆಷನಲ್ ಯಾರು ಅಲ್ಲ ಸರ್, ಹಳ್ಳಿ ಮಕ್ಕಳು ಎಲ್ಲಾನು. ನಮ್ಮಲ್ಲಿ ಹೋಟೆಲ್ ಬರೋರೆಲ್ಲ ಹೆಂಗೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿರೋರೆ. ಇಲ್ಲ ಅವನು ದಡ್ಡ ಆಗಿರ್ಬೋದು, ಸ್ಕೂಲಲ್ಲಿ ಮುಂದೆ ಅವನು ಓದೇ ಹತ್ತಿರಲ್ಲ, ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಕೆಲವರು ಏನು ಮಾಡಬಾರ್ದು ದಿಕ್ಕು ತೋಚಿದೆ ಹೊರಗಡೆ ಬಂದಿರ್ತಾರೆ. ಅಂಥವ್ರು ನಮ್ಮಲ್ಲಿ ಬರ್ತಾರೆ. ನಮ್ಮ ಹೋಟೆಲ್ ಹೇಗಪ್ಪ ಅಂದ್ರೆ ಎಲ್ರಿಗೂ ಕರ್ಕೊಂತೀರಿ ನಾವು. ನಮ್ಮದು ಅನಿವಾರ್ಯ ಅಂತಲ್ಲ, ಒಂಥರ ಆಶ್ರಯ ಅದು ಎಲ್ರಿಗೂ. ಯಾಕಂದ್ರೆ ನೋಡಿ, ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ನಂದು ಒಂದು ಆಂಬಿಷನ್ ಒಂದಿತ್ತು. ಅವಾಗ ನನಗೆ ಊಟ ಹಾಕಿದ್ದೆ ನನ್ನ ಹೋಟೆಲ್. ಸೊ ಅದನ್ನೇ ನಾನು ವೃತ್ತಿ ಅಂತ ತರ್ಕೊಂಡು ನಾನು 2012ರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಚಿಕ್ಕದಾಗಿ. ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ. ನಾನು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ನಮಗೊಂದು ಹೊಡೆತ ಬಿದ್ದಿದೆ. ಆ ಒಂದೊಂದು ಹೊಡೆತನೂ ನಾವು ಸ್ಟೆಪ್ಪಿಂಗ್ ಸ್ಟೋನ್ ತಗೊಂಡು ಮೇಲೆ ಬರ್ತಾ ಇರಿ ನಾವು. ಈ ಶುಕ್ರವಾರ ಏನಾಯ್ತು, ಇದು ಸರಿಯಲ್ಲ. ಇದು ಯಾರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಸೆಕೆಂಡರಿ. ಅದು ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿದು. ಇದು ರಾಮೇಶ್ವರಂ ಕೆಫೆಗೆ ಆಗಿರೋದು ಅಂತಲ್ಲ. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ, ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ. ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್. ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ. ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ. ಬರಲಿ, ಯಾರು ಬರ್ತಾರೆ ಬರಲಿ, ನೋಡೇ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ, ನಾವು ಅಷ್ಟು ಮೇಲೆ ಎದ್ದು ಹೇಳ್ತೀವಿ ನಾವು. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100ರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಎದ್ದು ಹೇಳ್ತೀವಿ ನಾವೆಲ್ಲ. ನಮಗೆ ಸಂತಾನ ಹೇಳಕ್ಕೆ ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ವಂದನೆ ಹೇಳ್ತಾ, ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮ್ಮ CM ಇಂದ ಹಿಡ್ಕೊಂಡು, ಗವರ್ನರ್ ಇಂದ ಹಿಡ್ಕೊಂಡು, DCM ಇಂದ ಹಿಡ್ಕೊಂಡು ಎಲ್ಲಾ ಗಣ್ಯರು. ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ, ನಮ್ಮ ಮಾಧ್ಯಮರು, ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು. ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡ್ಕೊಳ್ಳಿಕ್ಕೆ. ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ರು ನಾವು ಕಷ್ಟಕ್ಕೊಬ್ರು ನಾವು ಆಗ್ಲೇಬೇಕು. ನಾವು
ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು. ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಕಮ್ಮಿ ಅಲ್ಲ ಅಂತ. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್. ನಾನು ಕೋಲಾರ ಡಿಸ್ಟ್ರಿಕ್ಟು, ಮಾಲೂರು ತಾಲೂಕು, ಹುಳದಿನಹಳ್ಳಿ ಅಂತ ಗ್ರಾಮ. ನಮ್ಮ ತಂದೆನೂ ರೈತನೇ. ಅಲ್ಲಿಂದ ಬಂದವರು ನಾವೆಲ್ಲ. ಯಾರು ಕಮ್ಮಿ ಅಲ್ಲ. ನಾವು ಕನ್ನಡಿಗರು, ಮೇಲಾಗಿ ಭಾರತೀಯರು. ನಾವೆಲ್ಲ ಒಟ್ಟಾಗಿ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ. ಇದನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಕೇಳ್ಕೊಂತಾ ಇದ್ದೀನಿ ನಾನು. ಒಂದು ಕ್ವಶನ್ ಮುಖ್ಯವಾಗಿ ಹೇಳಿ ಸರ್. ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳಿದ್ರಿ. ಯಾಕಂದ್ರೆ ಇನ್ನೂ ಕೂಡ ಒಂದು ನಿಮಿಷ, ಮುಖ್ಯವಾಗಿ ಇನ್ನೂ ಕೂಡ ಯಾವ ಕಾರಣಕ್ಕಾಗಿದೆ ಅಂತೇಳಿ ಯಾರು ಹೇಳಿಲ್ಲ. ಈ ಮಿಡಲ್ ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ 2 ಪಾಯಿಂಟ್ ನಮಗಿರುವಂಥದ್ದು. ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು, ಇನ್ನೊಂದು ವ್ಯಾವಹಾರಿಕ ದ್ವೇಷ. ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಡೈರೆಕ್ಟ್ ಆಗಿ ವ್ಯಾವಹಾರಿಕ ದ್ವೇಷ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಒಪ್ಕೋತೀರಾ? ಇಲ್ಲ ಕ್ಷಮಿಸಿ ಸರ್. ನೋಡಿ, ಅದು ನಾನು ಡಿಸೈಡ್ ಮಾಡೋದು ನಾನಲ್ಲ. ಅಲ್ಲಿ ಅವರು ನೋಡಿ, ಅವರು ಇದು ಘಟನೆ ನಡೆದಿದೆ, ಅದನ್ನ ಡಿಸೈಡ್ ಮಾಡಕ್ ಅವ್ರು ಇದ್ದಾರೆ. ಅವರೆಲ್ಲ ಇದ್ದಾರೆ. ಅವರು ಸೆಂಟ್ರಲ್ ಇಂದ ಬಂದಿದ್ದಾರೆ, ನಮ್ಮ ಸ್ಟೇಟ್ ಅವರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದೇ ವಿಲ್ ಡಿಸೈಡ್. ವಿ ಆರ್ ನೋ ವೇ ಟು ಡಿಸೈಡ್. ಡಿಸಿಎಂ ಹೇಳಿದ್ರು ಅಂತ ಒಂದು ಹೇಳಿಕೆಯನ್ನ ಡಿಸಿಎಂ ಹೇಳಿದ್ರು. ಹಾಗಾಗಿ ಇದಾಗಿರಬಹುದು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾರೆ, ನಿಮಗಂತ ಏನಾದ್ರು ಮಾಹಿತಿ ಇದೆಯಾ ಅಂತ ಡೌಟ್ ನಿಮಗಿದೆಯಾ? ಸಾರಿ ಸರ್. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ನಾನು ನಿಮ್ಗೆ ಹೇಳಿದಾಗೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ರಾಜಕಾರಣಕ್ಕೆ ವೇಗವಾಗಿ ಬೆಳೀತಾ ಇತ್ತು, ಅತಿ ಹೆಚ್ಚು ಜನ ಸೇರ್ತಾ ಇದ್ರು. ಈ ಒಂದು ನೈಬರ್ಸ್ ಯಾರಾದ್ರೂ ಮಾಡಿಕೊಳ್ಳುವಂತ ಸಂಖ್ಯೆ ಏನಾದ್ರು ನಿಮ್ಗಿದೆಯಾ? ಇಲ್ಲ ಸರ್, ಇಲ್ಲ. ನಮ್ಮ ಹೋಟೆಲಿಯರ್ಸ್ ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರು ಸರ್. ನಾವೆಲ್ಲ ನಮ್ಮ ಪ್ರತಿಯೊಬ್ಬ ಹೋಟೆಲಿಯರ್ಸು ಅಣ್ಣ ತಮ್ಮಂದ್ರು. ಇಲ್ಲಿ ನಾವು ಒಬ್ರು ದೀಪ ಒಬ್ರು ಹಾರಿಸ್ಬೇಕು ಅಂತ ನಾವು ಯಾರು ಇಷ್ಟಪಡೋದಿಲ್ಲ ಸರ್. ನಾವೆಲ್ಲರಿಗೂ ಊಟ ಆಗ್ತಾ ಇರಿ, ಒಬ್ರು ಊಟ ಕಿತ್ಕೊಬೇಕು ಅಂತ ನಮ್ಮ ಹೋಟೆಲಿಯರ್ಸ್ ಯಾರೂ ನಾವು ಯೋಚನೆ ಮಾಡೋರಲ್ಲ. ಸರ್, ಮತ್ತೆ ನಿನ್ನೆ ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ 2 ಬ್ಯಾಗ್ ಇಟ್ಟೋಗಿದ್ರು, ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಇತ್ತು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರ ಏನಾದ್ರು ಆಕ್ಷನ್? ಹೌದೌದು. ಆ ಟೈಮಲ್ಲಿ ನಮ್ಮ ಬಸವೇಶ್ವರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ ಸರ್. ಆ ಟೈಮಲ್ಲಿ ಅವ್ರು ಬಂದ್ರು, ಚೆಕ್ ಮಾಡಿದ್ರು, ಏನೂ ಇರಲಿಲ್ಲ. ಇಲ್ಲ ಒಂದ್ಸರಿ ಡಿಸ್ಕಾರ್ಡ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡೋ ಹೋದ್ರು. ಅದು ಏನಾಗುತ್ತೆ ಸರ್, ನಿಮಗೆ ಗೊತ್ತು, ಸಾವಿರಾರು ಜನ ಬಂದು ಹೋಗ್ತಾರೆ. ಯಾರಾದ್ರೂ ಒಬ್ರು ಬ್ಯಾಗು ಬಿಟ್ಟು ಹೋಗ್ತಾರೆ, ಇದ್ದೇ ಇರುತ್ತೆ. ಇಲ್ಲ ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ಕೊಂತಾರೆ. ಮೊಬೈಲ್ ಆಗ್ಬೋದು, ವಾಚ್ ಆಗ್ಬೋದು, ಸುಮಾರು ನಡೀತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ನಮ್ದು ಒಂದೊಂದು ಇದಿದೆ, ಲಾಸ್ಟ್ ಅಂಡ್ ಫೌಂಡ್ ಅಂತ ಒಂದು ಆ್ಯಪ್ ಇದೆ. ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ. ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮ್ಗೆ ಇದು ಏರುಪೇರು ಆಯ್ತು. ಕ್ರೌಡ್ ಬೇರೆ ಇತ್ತು, ಯಾರು ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ಅಂದ್ರೆ ಬ್ಯಾಗ್ ಬ್ಲಾಸ್ಟ್ ಆಗಿದ್ದ ಮುಂಚೆ ನೋಡಿದ್ರ ಸರ್ ನಿಮ್ಮ ಸ್ಟಾಫ್? ಇಲ್ಲ ಸರ್, ಯಾರು ಅಂದ್ರೆ ಅಲ್ಲಿ ಹೆಂಗಂದ್ರೆ ಅದು ಆ ಜಾಗದಲ್ಲಿ ಇದೆ, ಆ ಪಕ್ಕದಲ್ಲಿ ಯಾರೊಬ್ರು ಯಾವಾಗ್ಲೂ ಕುತ್ಕೊಂಡೇ ಇರ್ತಾರೆ. ನಾವು ಅನ್ಕೊಂತೀವಿ ಅದವ್ರದ್ದು ಅಂತ. ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದ್ರೆ ಅಲ್ಲಿ ಇದೆ ಅಂದ್ರೆ ಓಕೆ, ಅನ್ಐಡೆಂಟಿಫೈಡ್ ಯಾರು ನಾವು ಮುಂದೆ ಆಕ್ಷನ್ ತಗೊಂಬೋದು. ಪಕ್ಕದಲ್ಲಿ ಯಾರು ಇದಾರೆ ಅಂದ್ರೆ ಅವ್ರದ್ದು ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀರಿ. ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರಲ್ವೋ ನಾವು ಹೇಗೆ ಅದನ್ನ ಡಿಸೈಡ್ ಮಾಡಕ್ಕಾಗುತ್ತೆ? ಯಾರು ನಿಮ್ಮ ಸ್ಟಾಫ್ ಗಮನ ಬಂದಿತ್ತು? ಇಲ್ಲ ಸರ್, ಬಂದ್ರೆ ನಾವು ಬಿಡ್ತೀರಾ? ನಾವು ನಮ್ಮ ಪ್ರತಿಯೊಬ್ಬ ಹುಡುಗರು ನೀವು ಲಾಸ್ಟ್ ಟೈಮ್ ಅದು ನಿಮ್ಮ ಆಪಲ್ ಆಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ಲ, ಏನ್ ಹೇಳಿ? ಯಾರೋ ಬ್ಯಾಗ್ ಬಿಟ್ಟು ಹೋದ್ರೆ ಹೌದು. ಬ್ಯಾಗ್ ನಿನ್ನೆ ಇಟ್ಟು ಇಷ್ಟೊತ್ತಾಗಿತ್ತು, ಅದು ನಿಮ್ ಗಮನ ಬಂದ್ರೆ? ಅದೇ ಕ್ರೌಡ್ ಇತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇದೀನಿ. ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದ ಐಟಮ್ ಇತ್ತು ಅಂದ್ರೆ ಯಾರು ತಗೊಂಡೋಗಿಲ್ಲ ಅಂತ ನಾವು ಅದ್ ಬಂದು ಗುರ್ತಿಸ್ತೀರ ಅದನ್ನ. ಅದು ಯಾವಾಗ್ಲೂ ಯಾರಾದ್ರೂ ಇದ್ದೇ ಇರ್ತಾರೆ ಪಕ್ಕದಲ್ಲಿ. ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಂತೀರಿ ನಾವು. ಹಾಗಾಗಿ ನೀವು ಆರಂಭದಿಂದಲೂ ಕೆಲವು ಸಮಸ್ಯೆಗಳನ್ನು ಎದುರಿಸ್ಕೊಂಡ್ ಬಂದ್ರಿ, ತೊಂದರೆಗಳು ಕೊಡ್ತಾ ಇದ್ರು. ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಾದ್ರು ಸಸ್ಪೆಕ್ಟ್ ಅಥವಾ ಇಂಥವ್ರು ಏನಾದ್ರು ಆಗಿರ್ಬೋದು ಅಂತ? ಐ ಆಮ್ ಸೋ ಸಾರಿ ಸರ್, ನೋ ಐ ಆಮ್ ಸೋ ಸಾರಿ. ಪಾಲಿಟಿಸೈಸ್ ಆಗ್ತಾ ಇದೆ ಮತ್ತೊಂದು ಕಡೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತವೆ. ಮೊನ್ನೆ ಒಂದು ವಿಧಾನಸೌಧದಲ್ಲಾಯ್ತು, ನೀವು ಬಹಳ ವೀಕ್ ಆಗಿರೋ ಕಾರಣಕ್ಕಾಗಿ ಈ ತರ ಆಗ್ತಾ ಇದೆ. ವಿಚಾರಕ್ಕೆ ಬಂದಾಗ ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ? ಐ ಆಮ್ ಸೋ ಸಾರಿ ಸರ್. ನಾವು ಇಲ್ಲಿರೋದು ಬಿಸ್ನೆಸ್ ಮಾಡೋದಕ್ಕೆ. ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಐ ಡೋಂಟ್ ವಾಂಟ್ ಗೆಟ್ ಇಂಟು ಪಾಲಿಟಿಕ್ಸ್. ನಾನು ಹೇಳ್ತಾ ಇದ್ದೀನಿ ಸರ್, ಯಾಕಂದ್ರೆ ಅದನ್ನು ನನಗೆ ಕೇಳಲೇಬೇಕು. ಬಿಸ್ನೆಸ್ ರೈವಲ್ರೆ ಅಲ್ವಾ ಇದು? ಅದರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇಲ್ವಾ? ಇಲ್ಲ ಸರ್. ಸೊ ಇದು ಅದಲ್ಲ ಸರ್. ಹಿಂದಿನ ಘಟನೆಗಳನ್ನ ಅವ್ರು ಸ್ವಲ್ಪ ನೀವು ಎಚ್ಚೆತ್ಕೊಂಡಿದ್ರೆ ಸೇಫ್ಟಿ ಮೆಸೇಜ್ ಇದನ್ನ ತಪ್ಪಿಸಬಹುದಾಗಿತ್ತಾ? ಕೆಲವೊಂದು ಗಲಾಟೆಗಳಾಗಿತ್ತು, ಮತ್ತೊಂದು ಇನ್ಸಿಡೆಂಟ್ಗಳಾಗಿತ್ತು. ಮಡಿಕೆ ತಂದಿರುವಂತದ್ದು, ಅಥವಾ ಕಲ್ಲಾಕಿ ಕಂಪ್ಲೇಂಟ್ ಮಾಡುವಂತದ್ದೆಲ್ಲ ಕೆಲವೊಂದು ಗಲಾಟೆಗಳು ಚಿಕ್ಕಪುಟ್ಟದ್ದು ಆಗ್ತಾ ಇತ್ತು. ಅದನ್ನೇ ನೋಡಿ, ನಮ್ ಗಮನಕ್ಕೆ ಏನೇ ಬಂದ್ರು ನಾವು ಪೊಲೀಸ್ಗೆ ಅವ್ರು ಹೇಳ್ತೀವಿ. ಅವರೊಬ್ಬರೇ ಅಲ್ವಾ ನಮ್ಗೆ, ಯಾರಿಗೆ ನಾವು ಅವ್ರಿಗೆ ತಾನೇ ಹೇಳ್ಬೇಕು ನಾವು.
ಅದು ಬೆಂಗಳೂರು ನಮಗೆ ರಾಜನಗರ ಬ್ರಾಂಚ್ ಅಲ್ಲಿ ಸಿಕ್ತು, ಅವ್ರಿಗೆ ಹೇಳಿದ್ವಿ, ಬಂದು ನೋಡಿದ್ರು, ಅವ್ರು ಏನಿಲ್ಲ ಅಂತ ಹೇಳಿದ್ರು, ಮುಗಿತು. ಸರ್ ಇದೇ ಮಾದರಿಯ ಬ್ಯಾಗ್ ಅಥವಾ ಬೇರೆ ಏನಾದ್ರು? ಇಲ್ಲ, ಸುಮ್ನೆ 12 ಒಂದು ನಾರ್ಮಲ್ ಬ್ಯಾಗ್ ಅದು. ಅವ್ರೇನೋ ಮೋಸ್ಟ್ಲಿ ಎಲ್ಲೋ ಹೋಗ್ತಾ ಇದ್ರು ಯಾತ್ರಾ ಸ್ಥಳಕ್ಕೆ, ಏನೋ ಪಂಚೆ ಇತ್ತು, ಏನೋ ಪಂಚೆ ಇತ್ತು, ಮತ್ತೆ 2-3 ಪಾಟ್ ಏನೋ ಇತ್ತು, 2-3 ಐಟಮ್ ಇಟ್ಕೊಂಡಿದ್ರು ಅಷ್ಟೇ. ಅದನ್ನು ಅವರು ಸಿಬ್ಬಂದಿಗಳು ನೋಡಿದ್ರು, ಬಿಡಿ ಅಂತ ಹೇಳಿ ಅವರೇ ಚೆಕ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡಿಬಿಟ್ರು. ಅದು ಅದೇನಾದ್ರೂ ಕಾರಣ ಆಯ್ತು? ತಪ್ಪು ಸರ್ ನೋಡಿ, ಅದೆಲ್ಲ ನನ್ನ ಕೇಳಿದ್ರೆ ಎಲ್ಲ ತಪ್ಪು ಸರ್. ಅದು ರೆವಿನ್ಯೂ ನಮಗೆ ಹೋಟೆಲ್ನಲ್ಲಿ ನಿಮ್ಗೆ ಮುಂದೆ ಕಾಣಿಸೋದೇ ಒಂದು, ಹಿಂದೆ ನಡೆಯೋದೇ ಒಂದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.